ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈಗ ಬಿಡದಿಯ ಪೊಲೀಸರು ಸೀದಾ ತಮ್ಮ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗಷ್ಟೇ ಕುತ್ಕೊಳ್ತಿರೋದನ್ನ ನೋಡ್ತಾ ಇದ್ದೀರಾ. ಬುಲೆರೋ ಜೀಪ್ ಅದು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಆ ಜೀಪ್ಗಳನ್ನ ಕೂಡ ತರಿಸಲಾಗಿತ್ತು, ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಪೊಲೀಸರ ತಂಡದವರು ಅಂದ್ರೆ ಪೊಲೀಸರೆಲ್ಲರೂ ಕೂಡ ಅವರನ್ನ ಬಿಗಿ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ಆ ಬ್ಲೂ ಕಲರ್ ಜೀಪ್ ನಲ್ಲಿ ಕುಳಿತುಕೊಂಡಿದ್ದಾರೆ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು. ಆ ಒಂದು ಎರಡನೇ ಅಂದ್ರೆ ಆ ಡ್ರೈವರ್ ಹಿಂದಿನ ಸೀಟ್ ನಲ್ಲಿ ಕುಳಿತುಕೊಂಡಿದ್ದಾರೆ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು. ಈಗಷ್ಟೇ ಪೊಲೀಸ್ ಜೀಪ್ಗಳೆಲ್ಲವೂ ಕೂಡ ಹೋಗ್ತಾ ಇದ್ದಾವೆ. ಸೀದಾ ಇಲ್ಲಿಂದ ಬಿಡದಿಯ ಪೊಲೀಸ್ ಠಾಣೆಗೆ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಬಿಡದೆ ಪೊಲೀಸ್ ಠಾಣೆಗೆ ಮಿನಿಮಮ್ ಅಂದ್ರೆ 1 ಅವರ್ ಬೇಕು ಈ ಒಂದು ಟ್ರಾಫಿಕ್ ಜಾಮ್ ನಲ್ಲಿ ಕರೆದುಕೊಂಡು ಹೋಗಬೇಕು ಅಂದ್ರೆ. ಸೊ ಹೀಗಾಗಿ ಈಗ 9:20 10:15 ಒಳಗಡೆ ಬಿಡದಿ ಪೊಲೀಸ್ ಠಾಣೆಯ ಒಳಗಡೆ ಇರ್ತಾರೆ ಕಂಪ್ಲಿ ಶಾಸಕರಾಗಿರುವಂತಹ ಗಣೇಶ್ ಅವರು. ಅಲ್ಲಿ ಅವರ ಹೇಳಿಕೆಗಳನ್ನ ದಾಖಲು ಮಾಡಲಾಗುತ್ತೆ. ಆ ಒಂದು ಬಂಧಿಸಿರುವಂತ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಗುತ್ತೆ, ವಿಚಾರಣೆಯನ್ನ ನಡೆಸಲಾಗುತ್ತೆ. ವಿಚಾರಣೆಯನ್ನ ನಡೆಸಿ ಆದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುವಂತ ಸಾಧ್ಯತೆ ಇದೆ. ಇವತ್ತೇನೆ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ತಲೆ ತಗ್ಗಿಸುವಂತ ಕೆಲಸವನ್ನ ಮಾಡಿರುವಂತ ಶಾಸಕರನ್ನ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ದಾರೆ ಅನ್ನುವ ಒಂದು ದೃಶ್ಯಾವಳಿಗಳನ್ನ ದೊಡ್ಡ ಗಡ್ಡವನ್ನೇ ಬಿಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವರು ನಾಪತ್ತೆ ಆದಾಗಿನಿಂದಲೂ ಕೂಡ ಶೇವನ್ನೇ ಮಾಡಿಸಿಲ್ಲ ಅನ್ಸುತ್ತೆ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರು. ಈಗಷ್ಟೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ರು. ಅವರನ್ನ ಈಗ ಪೊಲೀಸರು ಭದ್ರತೆಯಲ್ಲಿ ಬಿಡದಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಂದ್ರೆ ಅವರ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಪೊಲೀಸರೇ. ಅವರೆಲ್ಲರೂ ಕೂಡ ಈಗಷ್ಟೇ ಅವರನ್ನ ಬಿಡದಿ ಪೊಲೀಸ್ ಠಾಣೆಗೆ